The Sri Satya Sai Annapurna Trust, based in Chikbalapur, Karnataka, is a non-profit organization dedicated to eradicating morning hunger among underprivileged school children across India. The morning nutrition program, which provides nutritious morning breakfast or a healthy drink the moment the child comes to school. Currently, this nutrition program is spread across 25 states and 4 union territories, significantly improving the nutrition of close to 10 million children. Over 1,500 farmers from Subiksha Organic Farmers Multi-State Cooperative Society have taken up the noble task of cultivating ragi to support this nation-building initiative. ಎಲ್ಲ ಶಾಸ್ತ್ರಗ್ರಂಥಗಳನ್ನ, ವೇದಗಳನ್ನ, ಉಪನಿಷತ್ತುಗಳನ್ನ, ಪುರಾಣಗಳನ್ನ ಸ್ಮರಣೆ ಮಾಡ್ಕೊಳ್ಳಿ. ನಾವು ವಿಷ ಹಾಕಿಲ್ಲ, ನಾವು ಕಳೆನಾಶಕ ಬಳಸಿಲ್ಲ, ನಾವು ರೋಗನಾಶಕ ಬಳಸಿಲ್ಲ. ನಾವು ರೈತರಾದರೂ ಮಕ್ಕಳಿಗೆ ಕೊಡ್ತಾ ಇರೋದು ಔಷಧಿ ಹೊಡೆಯುವಂಥ ಬದುಕು ಬೆಳೆದಿದ್ರೆ ಕೊಡ್ರಿ. ನೀವು ಪ್ರಮಾಣ ಮಾಡ್ತೀರಿ? ನಾನು ಮಾಡ್ತೀನಿ. ನಮ್ಮ ಸ್ವಂತರಾಗಿ ನಾವು ಒಂದೇ ಒಂದು ಕಾಳು ದುಡ್ಡಿಂದ ಆಗಲಿ ಯಾವುದೇ ಆಗಲಿ ನಾವು ಔಷಧಿ ಹೊಡೆದಲ್ಲ. ನಮ್ಮ ರಾಗಿ ನಾನು ಕೊಡ್ತೀನಿ. ಆ ಟೋಕನ್ ಪ್ರಕಾರ ಏನು ಗಾಡಿಗಳು ಬರ್ತಾವೋ ಆ ಗಾಡಿಗಳಲ್ಲಿ 1-2 ರ್ಯಾಂಡಮ್ ಆಗಿ ಈ ರೀತಿ ನಾವು ಜರಡಿಗೆ ಹಾಕಿದಾಗ ಈ ಮುಂಭಾಗದಲ್ಲಿ ಏನು ಬರುತ್ತೋ ಅದು ಕ್ಲೀನ್ ಆಗಿರೋ ರಾಗಿ, ಹಿಂದ್ಗಡೆ ಬಿದ್ದಿರ್ತಕ್ಕಂಥದ್ದು ವೇಸ್ಟೇಜು, ಕಲಬೆರಕೆ. ಮಕ್ಕಳ ಬಗ್ಗೆ ಅಂತ ಹೇಳಿರಲ್ಲ, ಅದು ಮಕ್ಕಳು ನಮ್ಮಲ್ಲಿ ಹುಟ್ಟುತ್ತವೆ, ಇನ್ನೊಬ್ರು ಅವಕಾಶ ನಮ್ಮ ಮಕ್ಳು ಹೆಂಗೆ ಅವು ಮಕ್ಕಳು ಅಂತ ನಾವು ವಿಶ್ವಾಸ ಹೇಳ್ಬೇಕು. ಇನ್ನೊಬ್ರು ಮಕ್ಕಳಿಗೆ ಈಗ ವಿಷಯಕ್ಕಾದ್ರು ನಮ್ಮ ಮಕ್ಕಳಿಗೆ ಅಮೃತ ಹಾಕೋದು ಅದು ತಾರತಮ್ಯ ಮಾಡಬಾರ್ದು. ಇದು ಯಾಕೆಂದ್ರೆ 2 ವರ್ಷ ಆಗಿರೋದು ಇಷ್ಟು ಪಾಪ್ಯುಲಾರಿಟಿ ಆಗುತ್ತೆ ಅಂತ ಅಂದ್ಕೊಂಡಿರಲ್ಲ ರೈತರುಗಳು. ಯಾಕೆಂತ ಒಂದು ಯೋಜನೆ, ಸರ್ಕಾರದ ಯೋಜನೆ 10-15 ವರ್ಷ ಆದ್ರೂ ಅದು ರೈತರಿಗೆ ಅರ್ಥವಾಗಲ್ಲ. ಮಧುಸೂದನ್ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ಇದಿನ್ನೂ ಉನ್ನತವಾಗಿ ಬೆಳಲಿ ಅಂತ ಹೇಳಿ ಆಶಿಸ್ತಾ ನನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದೀನಿ. ಈ ಒಂದು ಮಾಲ್ಟಿನ ಒಂದು ಮಹತ್ವವನ್ನು ಆ ಒಂದು ಪ್ಯಾಕೆಟ್ ಮೇಲೆ ಹಾಕಿದ್ದಾರೆ, ಏನೇನು ಪೋಷಕಾಂಶಗಳು ಅದರ ಒಳಗಡೆ ಅಂತ. ಆದರೆ ಅದನ್ನು ಮಕ್ಕಳಿಗೆ ಈ ಒಂದು ಮಾಲ್ಟಿನ ಬಗ್ಗೆ, ಮಹತ್ವದ ಬಗ್ಗೆ ಹೇಳ್ತಾ ಇರ್ತೀವಿ. ಇದು ಒಳ್ಳೆಯ ಒಂದು ಕಾರ್ಯಕ್ರಮ. ಇದನ್ನು ಕುಡಿಯೋದ್ರಿಂದ ನಮ್ಮ ಮಕ್ಕಳು ಇವತ್ತು ಅನಾರೋಗ್ಯ ಪೀಡಿತರಾಗದೆ ಸಂಪೂರ್ಣ ಆರೋಗ್ಯವನ್ನು ಕಾಪಾಡಿಕೊಂಡು 100ಕ್ಕೆ 100ರಷ್ಟು ಅವರು ಶಾಲೆಗೆ ಪ್ರತಿನಿತ್ಯ ತಪ್ಪದೆ ಬರಲಿಕ್ಕೆ ಅವಕಾಶ ಆಗ್ತಾ ಇದೆ. ಈ ಒಂದು ವ್ಯವಸ್ಥೆ ಮಾಡಿರ್ತಕ್ಕಂಥ ಶ್ರೀಯುತ ಸ್ವಾಮೀಜಿ ಅವರಿಗೆ ನಾನು ನಮ್ಮ ಶಾಲೆಯ ಪರವಾಗಿ, ನಮ್ಮ ಎಲ್ಲ ಸಿಬ್ಬಂದಿ ಪರವಾಗಿ ನಾನು ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇದನ್ನ ಸೇರಿಸೋದ್ರಿಂದ ನಮ್ಗೆ ಏನು ಉಪಯೋಗಪ್ಪ ಅಂದ್ರೆ ಇದರಲ್ಲಿ ಮೀಲೆಟ್ಸ್, ಕಾರ್ಬೋಹೈಡ್ರೇಟ್ಸ್ ತುಂಬಾ ಹಲವಾರು ಇರ್ತವೆ. ಹಾಗಾಗಿ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ ಅವರಿಗೆ ಧನ್ಯವಾದಗಳು. By connecting the farmers' ragi produce to the cause of addressing malnutrition, Subiksha has truly become a bridge between that humble farmer and the little child. This has given a big boost to the cause of growing ragi without using any insecticide or pesticide. The true success of Subiksha and Annapurna Trust collaboration has been the fact that we were able to bring back the purity and sanctity at every stage in the mission of addressing malnutrition at scale. I invite all sections of the society, the governments, the social service organizations, the various cooperatives and the farmer community to come together as one united force in order to improve the quality of life of our farmers in our country. The day every one of us will stand up to salute farmers when we see them walking on the road, the day their children also will have equal rights and opportunities like the children of the rich, that is the day I would think our country has become a developed nation.